ನನ್ನ ಹೆಸರು ರಾಜು ನಾಯ್ಕ್ ಅಂತ ಹೇಳಿ. ನನ್ನ ಮಡದಿ ನಾಗವೇಣಿ ಬಾಯಿ ಅಂತ, ನನ್ನ ಹೆಂಡತಿ ಇವರ ಬ್ರದರ್ ಮನೆ ಕಟ್ಟಿಸಿರೋದು ವೆಂಕಟೇಶ್ ನಾಯ್ಕ್ ಅಂತ ಹೇಳಿ. ಸೊ ಈ ಒಂದು ಜಾಗದಲ್ಲಿ ಮುಂದಕ್ಕೆ 20 ಅಡಿ ಇದೆ, ಮುಂದಕ್ಕೆ 20 ಅಡಿ ಅಲ್ಲ, ಮುಂದಕ್ಕೆ 30 ಅಡಿ, ಹಿಂದಕ್ಕೆ 20 ಅಡಿ ಇದೆ ಸೈಜು. ಸೊ ಈ ಒಂದು ಚಿಕ್ಕ ಜಾಗದಲ್ಲಿ ಈ ಮನೆ ತುಂಬ ಅದ್ಭುತವಾಗಿ ಬಂದಿದೆ. ಯಾಕೆಂದರೆ ಬೇಸಿಕ್ಕಿಂದ ನೋಡಿದ್ರೆ ನಾವು ಸ್ಟಾರ್ಟಿಂಗ್ ಕಾರ್ ಪಾರ್ಕಿಂಗ್ನಿಂದ ತೊಗೊಂಡ್ರೆ ಕೆಳಗಡೆ ವಿಶಾಲವಾದ ಪಾರ್ಕಿಂಗ್ ಇದೆ. ಸೊ ಮತ್ತು ಸ್ಟೇರ್ ಕೇಸು ಸ್ಟಾರ್ಟ್ ಆಗುತ್ತೆ. ಮತ್ತು ಹಾಗೆ ಕೆಳಗಡೆ ಒಂದು ರೂಮು ಬಂದಿದೆ, ಚೆನ್ನಾಗಿ ಬಂದಿದೆ. ನಂದಿ ಬಾಗಿಲು ಚೆನ್ನಾಗಿ ಒಳ್ಳೆ ಟೀಕುಡ್ಡಿಂದ ಒಳ್ಳೆ ಚೆನ್ನಾಗಿ ಎಂಟ್ರೆನ್ಸ್ ಚೆನ್ನಾಗಿ ಬಂದಿದೆ. ಮತ್ತು ಹಾಲು ವಿಶಾಲವಾಗಿದೆ, ಅಡುಗೆ ಮನೆ ಅಟ್ಯಾಚ್ ಚೆನ್ನಾಗಿದೆ ಅದು ಕೂಡ. ಮತ್ತು ವಿಶಾಲವಾದ ಬಾಲ್ಕನಿ ಇದೆ, ಟೀಕುಡ್ನಲ್ಲೆಲ್ಲ ಚೆನ್ನಾಗಿ ಬಂದಿದೆ. ಇಂಟೀರಿಯರ್ಸ್ ಕೂಡ ಅದಕ್ಕಿಂತ ತುಂಬ ಚೆನ್ನಾಗಿ ಬಂದಿದೆ. ಸೊ ಮತ್ತು ಹಾಗೆ ಮೇಲೆ ಹೋದರೆ 3 ಬೆಡ್ರೂಮ್ಗಳಿದೆ. ಮತ್ತು ದೇವ್ರ ಮನೆ ಕೂಡ ಚೆನ್ನಾಗಿ ಬಂದಿದೆ. ಆ 3 ಬೆಡ್ರೂಮ್ಗಳು ಕೂಡ ವಿಶಾಲವಾಗಿದೆ. ಹಾಗಾಗಿ ಮೇಲೆ ಮತ್ತು ಬೆಳಕು ಓಪನ್ಗೆ ಒಂದು ಟವರ್ ಮಾಡಿದ್ದಾರೆ, ಸ್ಕೈಲೈಟು, ಅದು ತುಂಬ ಚೆನ್ನಾಗಿ ಬಂದಿದೆ. ಸೊ ಮತ್ತು ಮೇಲೆ ಒಂದು ಚಿಕ್ಕ ರೂಮ್ ಥರ ಇದೆ, ಅದು ಚೆನ್ನಾಗಿ ಬಂದಿದೆ. ಸೊ ಓವರಾಲ್ ವಾಸುಕಿ ವೆಂಚರ್ಸ್ ಏನು ಒಂದು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ, ಇಂಟೀರಿಯರ್ ಮತ್ತು ಕನ್ಸ್ಟ್ರಕ್ಷನ್ ತುಂಬ ಚೆನ್ನಾಗಿ ಬಂದಿದೆ. ಇದರಲ್ಲಿ ಬೇರೆ ಮಾತಿಲ್ಲ. ಈ ಚಿಕ್ಕ ಜಾಗದಲ್ಲಿ ಈಗಿನ ಲೇಟೆಸ್ಟ್ ಬಿಲ್ಡಿಂಗ್ಗಳು ಏನು ವಿಲ್ಲಾಗಳಿದೆ ಮತ್ತು ಲೇಟೆಸ್ಟ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಆ ರೀತಿಯಲ್ಲಿ ಆ ಚಿಕ್ಕ ಜಾಗದಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಸೊ ಇದಕ್ಕೆ ನಾವು ಅಪ್ರಿಷಿಯೇಟ್ ಮಾಡ್ತೀವಿ. ರೇಟಿಂಗು 10ಕ್ಕೆ 10 ಕೊಡ್ಬೋದು, 100%. ಯಾಕಂದರೆ ಇಷ್ಟು ಚಿಕ್ಕ ಜಾಗದಲ್ಲಿ ಎಷ್ಟು ಚೊಕ್ಕವಾಗಿ ಚೆನ್ನಾಗಿ ಬಂದಿದೆ. ಬೇರೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ದೆಲ್ಲ ನಾವು ನೋಡೋದಾದರೆ ಇದು ತುಂಬ ಚೆನ್ನಾಗಿ ಬಂದಿದೆ. ಓವರಾಲ್ ಚೆನ್ನಾಗಿದೆ. ನಾನು ಕೂಡ ರೆಫರ್ ಮಾಡ್ತೀನಿ ನಮ್ಮ ಸ್ನೇಹಿತರಿಗೆ. ಓಕೆ, ಥ್ಯಾಂಕ್ ಯು. ಸ್ಟಾರ್ಟಿಂಗ್ ಬಂದ ತಕ್ಷಣ ಎಲಿವೇಶನ್ ತುಂಬ ಚೆನ್ನಾಗಿದೆ, ಅದು ಬೆಸ್ಟ್ ಅಟ್ರಾಕ್ಷನ್ ಇದೆ. ಅದು ಬಿಟ್ಟರೆ ನಿಮಗೇನು ಅಟ್ರಾಕ್ಷನ್ ಅಂದರೆ ಇಲ್ಲಿ ಫಿನಿಶಿಂಗ್ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಆಫ್ ಮೆಟೀರಿಯಲ್ಸ್ ಏನು ಯೂಸ್ ಮಾಡಿದರೆ ತುಂಬ ಚೆನ್ನಾಗಿದೆ. ಈವನ್ ವುಡ್ ವರ್ಕ್ ಆಗಲಿ, POP ವರ್ಕ್ ಆಗಲಿ, ಪೇಂಟಿಂಗ್ ಆಗಲಿ, ಎಲೆಕ್ಟ್ರಿಕಲ್ ವರ್ಕ್ ಆಗಲಿ, ಯೂಸ್ ಮಾಡಿರುವಂಥ ಪ್ರತಿಯೊಂದು ಮೆಟೀರಿಯಲ್ ಕೂಡ ತುಂಬ ಅಟ್ರಾಕ್ಟಿವ್ ಆಗಿದೆ. ಅಟ್ರಾಕ್ಟಿವ್ ಅಂದರೆ ತುಂಬ ಕ್ವಾಲಿಟಿ ವರ್ಕ್ ಇದೆ. ಓವರಾಲ್ ಹೇಳಬೇಕಾದ್ರೆ ಕನ್ಸ್ಟ್ರಕ್ಷನ್ ಇಸ್ ದ ಬೆಸ್ಟ್ ಮೈನ್. ಅದಕ್ಕಿಂತ ಮೇನ್ ಅಂದರೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬಂದಿದೆ. ಬಿಲ್ಡಿಂಗ್ ಮೇಲೆ ಯೂಸ್ ಮಾಡಿರೋಂಥ ಮೆಟೀರಿಯಲ್ಸು ಮತ್ತು ಕನ್ಸ್ಟ್ರಕ್ಷನ್ ಕ್ವಾಲಿಟಿ ಆಗಲಿ ತುಂಬ ಚೆನ್ನಾಗಿ ಬಂದಿದೆ. ಇಂಟೀರಿಯರ್ ಕೂಡ ಚೆನ್ನಾಗಿದೆ, ಇಂಟೀರಿಯರ್ ಕೂಡ ಗುಡ್. ಮತ್ತು ಇನ್ನಂದರೆ ಒಂದು ಅಡ್ವಾಂಟೇಜ್ ನಾನು ಇಲ್ಲಿ ಏನಕ್ಕೊಂದು ಅಂದರೆ ಕಾರ್ಪೆಟ್ ಏರಿಯಾ ಇಲ್ಲಿ ಏನೀಗ ನಮ್ಮಲ್ಲಿ ಇಲ್ಲಿಗೆ ನಮ್ಮ ಫ್ಲಾಟ್ ಏರಿಯಾ ಏನಿದೆ, ಈ ಚಿಕ್ಕ ಒಂದು ಫ್ಲಾಟ್ ಏರಿಯಾದಲ್ಲಿ ನೀವೇನು ಯೂಸ್ ಮಾಡಿ ಕನ್ಸ್ಟ್ರಕ್ಷನ್ ಮಾಡಿದ್ದೀರಾ, ಕಾರ್ಪೆಟ್ ಏರಿಯಾ ತುಂಬ ಜಾಸ್ತಿ ಬಂದಿದೆ. ಯಾಕೆ ಸೂಪರ್ ಬಿಲ್ಟಪ್ ಏರಿಯಾ ಮಾಡಬೇಕಾದ್ರೆ ಕಾರ್ಪೆಟ್ ಏರಿಯಾ ತುಂಬ ಕಡಿಮೆ ಆಗುತ್ತೆ. ಬಟ್ ಎಲ್ಲೂ ಕೂಡ ಇಲ್ಲಿ ಒಂದು ಸ್ವಲ್ಪನೂ ಜಾಗ ವೇಸ್ಟ್ ಮಾಡಿದೆ, ಇರೋ ಜಾಗನ ಪೂರ್ತಿಯಾಗಿ ಯೂಸ್ ಮಾಡಿ ಆ ಕಾರ್ಪೆಟ್ ಏರಿಯಾನ ತುಂಬ ಚೆನ್ನಾಗಿ ಕೊಟ್ಟಿದ್ದೀರಾ. ಮೇನ್ ನನ್ನ ಪ್ರಕಾರ ಈ ಬಿಲ್ಡಿಂಗ್ನಲ್ಲಿ 85% ಕಾರ್ಪೆಟ್ ಏರಿಯಾ ಇದೆ. ಅದೊಂದು ಬಿಗ್ಗೆಸ್ಟ್ ಅಡ್ವಾಂಟೇಜ್ ಇನ್ ಕನ್ಸ್ಟ್ರಕ್ಷನ್. ಪ್ರತಿಯೊಂದು ರೂಮ್ ಕೂಡ ಸ್ಪೇಸಿಯಸ್ ಆಗಿದೆ. ಇವನ್ ನಂಗೆ ತುಂಬ ಇಷ್ಟ ಆಗಿದೆ ಅಂದರೆ ಲಿವಿಂಗ್ ಮತ್ತು ಡೈನಿಂಗ್ ಕಾನ್ಸೆಪ್ಟ್ ಇದೆಯಲ್ಲ, ಆ ಓಪನ್ ಕಿಚನ್ ಮತ್ತು ಡೈನಿಂಗ್ ಲಿವಿಂಗ್ ತುಂಬ ಚೆನ್ನಾಗಿ ಬಂದಿದೆ. ಇವನ್ ಸ್ಟೇರ್ ಕೇಸಲ್ಲಿ ನೀವು ಒಂಥರ ಒಂದು ಹೊಸತನ ಇದೆ ಇಲ್ಲಿ. ಮತ್ತು ಅದರಲ್ಲಿ ಅಡ್ವಾಂಟೇಜ್ ಅಂದರೆ ನೀವು ಅದು ಪೂಜೆ ಮನೆ ಮಾಡಿದ್ದೀರಲ್ಲ, ಎಲ್ಲೂ ಕೂಡ ಜಾಗ ವೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿ ನೀಟಾಗಿ ತುಂಬ ಅಂದರೆ ನೀವು ತುಂಬ ಕ್ಲಾಸಿಕಲ್ ಆಗಿದೆ. ಅದು ಚೆನ್ನಾಗಿ ಕಳಿಸಿದ್ರ ಮನೆ. ಇಲ್ಲಿ ನಮ್ಮ ವೆಂಕಟೇಶ್ವರ ಮನೆ ಸೂರ್ಯಾಚಂದ್ರ ಹೆಂಗೆ ಬೆಳಕತ್ತೆ ಹಂಗೆ ಬೆಳಗ್ಗೆ ನಾನು ಹೇಳ್ತೀನಿ. ಭಾಳ ಚೆನ್ನಾಗಿ ಕಟ್ಟಿದ್ದೀರ. ನಿಮ್ಗೊಂದು ಕಾರ್ಡ್ ಕೊಡಿ. ಇದಂದರೆ ಈ ಸ್ಕೈಲೈಟ್ ಈಸ್ ಸೋ ಗುಡ್. ಆ ಮೇಲ್ಗಡೆಯಿಂದ ಬ್ರೈಟ್ನೆಸ್ ಬಿದ್ದರೆ ಆ ಶ್ರೀಚಕ್ರ ಇದೆಯಲ್ಲ, ಅದು ದೇವ್ರ ಮೇಲೆ ಬೀಳುತ್ತೆ. ಸೊ ಇಟ್ಸ್ ದ ಬೆಸ್ಟ್ ಪಾರ್ಟ್ ಆಫ್ ದಿಸ್ ಹೋಮ್ ಆ್ಯಂಡ್ ಎವ್ರಿಥಿಂಗ್ ಈಸ್ ಗುಡ್. ರೂಮ್ಸ್ ಆರ್ ಫ್ಯಾಂಟಾಸ್ಟಿಕ್. POP ಎಲ್ಲನೂ ಬೆಸ್ಟ್. ಲೈಟಿಂಗ್ಸಿಂದ ಹಿಡಿದು ಎಲ್ಲನೂ ಬೆಸ್ಟ್ ಇದೆ ನಿಜವಾಗ್ಲೂ. ಈವನ್ ದ ಗೇಟ್ ಮಾಡಿದಾರಲ್ಲ, ಇಟ್ಸ್ ಸೋ ಗುಡ್. ದ ಪೇಂಟ್, ದ ಪೇಸ್ಟಲ್ ಗ್ರೀನ್ ಕಲರ್ ಪೇಂಟ್ ಇದೆಯಲ್ಲ, ಅವ್ರು ತುಂಬ ಕ್ರಿಯೇಟಿವ್. ಈ ರೋಡಲ್ಲಿ ಯಾರು ಪೇಂಟ್ ಆ ಥರ ಇಲ್ಲ ಅಂದರೆ ಎಷ್ಟು ಹೆಂಗಿರಬೇಕು ಕ್ರಿಯೇಟಿವ್ ಆಗಿ, ಹೆಂಗೆ ಯಾರು ಕಲರ್ ಕಾಂಬಿನೇಷನ್ನು ಎಲ್ಲ ನೋಡಿ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಖುಷಿಯಾಗುತ್ತೆ ಮನೆ. ಅವರೇ ಡಿಸೈನ್ ಮಾಡಿ ನಮಗೆ ಈ ಥರ ಬೇಕು, ನಮ್ಗೆ ಸ್ಕೈಲೈಟ್ ಬೇಕು ಅಂದಿದ್ದಕ್ಕೆ ಅವರು ಇಷ್ಟು ಜಾಗದಲ್ಲಿ ಆಗದೇ ಇದ್ರೂ ಸ್ಕೈಲೈಟ್ನ ತುಂಬ ಚೆನ್ನಾಗಿ ಬರೋ ಥರ ಮಾಡಿದ್ದಾರೆ. ನಮಗೆ ಟೆರೆಸ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಇಲ್ಲೊಂದು ಟೆರೆಸ್ಸು, ಸೆಕೆಂಡ್ ಮಿನಿ ಟೆರೆಸ್, ಅದು ತುಂಬ ಚೆನ್ನಾಗಿದೆ. ನನಗೆ ಅದು ಇಷ್ಟ, ಮಿನಿ ಟೆರೆಸ್. ಅಲ್ಲಿ ಮೇಲ್ಗಡೆ ಕೂತ್ಕೊಂಡು ಫ್ಯಾಮಿಲಿ ಜೊತೆ ಮಾತಾಡೋದಕ್ಕೆ ತುಂಬ ಚೆನ್ನಾಗಿದೆ. ವೆಂಕಟೇಶ್ ಅವರು ನಮ್ಮ ಬ್ರದರು, ಅವ್ರ ಮನೆಗೆ ನೋಡೋಕ್ಕೆ ಅಂತ ಬಂದಿದ್ದೀವಿ. ಮನೆ ಗೃಹ ಪ್ರವೇಶಕ್ಕೆ ಹೊರಗಡೆಯಿಂದ ಸುಂದರವಾಗಿದೆ. ಒಳಗಡೆ ಎಂಟ್ರಾಗ್ತಿದ್ದಂಗೆ ಸ್ಟೆಪ್ಸು, ಸ್ಟೇರ್ ಕೇಸು ಎಲ್ಲ ಚೆನ್ನಾಗಿದೆ. ರೈಟ್ ಸೈಡಲ್ಲಿ ಒಂದು ರೂಮ್ ಬಂದಿದೆ. ಈಗ ಮೇಲ್ಗಡೆ ಬಂದ ತಕ್ಷಣ ಇರ್ತಕ್ಕಂಥ ಲಿವಿಂಗ್ ರೂಮು ಎಲ್ಲ ವಿಶಾಲವಾಗಿ ಚೆನ್ನಾಗಿ ಬಂದಿದೆ. ಆರ್ಕಿಟೆಕ್ಟು ಈಗ ಲೇಟೆಸ್ಟ್ ಆರ್ಕಿಟೆಕ್ಟ್ ಇರೋದ್ರಿಂದ
ತುಂಬ ಚೆನ್ನಾಗಿ ಬಂದಿದೆ. ಮನೆ ನೋಡೋಕ್ಕೆ ಖುಷಿಯಾಗುತ್ತೆ. ಒಳ್ಳೆ ಎಂಟ್ರಿ ಆಗ್ತಾ ಇದ್ದಂಗೆ ಇದು ಸಣ್ಣ ಜಾಗದಲ್ಲಿ ಇಷ್ಟೊಂದು ಚೆನ್ನಾಗಿದೆಯಲ್ಲ, ಇಷ್ಟೊಂದು ಸುಂದರವಾಗಿ ಕಟ್ಟಿದ್ದಾರೆ. ರಿಯಲಿ ಇಂಜಿನಿಯರು ಹ್ಯಾವಿಂಗ್ ಎ ವೆರಿ ಗುಡ್ ಮೈಂಡ್. ಚೆನ್ನಾಗಿದೆ ಅವ್ರ ಥಿಂಕಿಂಗು ಮತ್ತು ಇವ್ರ ಟೇಸ್ಟು ಎರಡು ಚೆನ್ನಾಗಿದೆ. ಈಗ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರು ಬಂದು ನೋಡಿದ್ವಿ. ಟೆರಸ್ಸು ಅದು ಇದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರು ಕನ್ಸ್ಟ್ರಕ್ಷನ್ನು ಆರ್ಕಿಟೆಕ್ಟು ಯಾರು ತೊಗೊಂಡಿದ್ದಾರೆ, ಯಾರು ಚೂಸ್ ಮಾಡಿದ್ದಾರೆ, ರಿಯಲಿ ಇಟ್ ಈಸ್ ವೆರಿ ಗುಡ್, ಎಕ್ಸಲೆಂಟ್. ವೆಂಕಟೇಶ್ ಅವ್ರ ಅಕ್ಕ ನಾನು. ಮನೆ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಲೈಟಿಂಗ್ಸು, ಎಲ್ಲ ಇಂಟೀರಿಯರು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಕಿಚನ್ನು ತುಂಬ ಚೆನ್ನಾಗಿ ಬಂದಿದೆ. ದೇವ್ರ ಮನೆ ಸ್ಪೆಷಲಿ ಅದು ತುಂಬ ಒಳಗಡೆ ಎಲ್ಲ ಡೆಕೋರೇಟ್ ಮಾಡಿರೋದು, ಮೇಲೆ ವುಡ್ ವರ್ಕು, ಆ ಗ್ಲಾಸ್ ವರ್ಕು ಅದೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಮೇಲಿಂದ ಸನ್ ರೂಫು ಅದು ಇದು ಬರುತ್ತಲ್ಲ ಸನ್ಲೈಟು, ಅದು ಇಷ್ಟ ಆಯಿತು. ಇನ್ಸ್ಟಾಗ್ರಾಮಲ್ಲಿ ನೋಡಿನೇ ಇಂಟ್ರಡ್ಯೂಸ್ ಮಾಡಿಕೊಂಡೆ ಅವ್ರಿಗೆ. ನಾನೇ ಹೋಗಿ ಅಪ್ರೋಚ್ ಮಾಡಿದ್ದೆ. ಆಮೇಲೆ ಅವ್ರ ಕೊಲೀಗ್ಸ್, ಅವ್ರಿಗೆ ಎಂಪ್ಲಾಯಿಗಳೆಲ್ಲ ಕಾಲ್ ಮಾಡಿ ಇದು ಮಾಡಿದ್ರು. ಹೋಗಿ ಮೀಟ್ ಮಾಡಿದ್ವಿ. ಬಟ್ ಎಲ್ಲ ಚೆನ್ನಾಗಿ ಬಂದಿದೆ. ಪ್ರತಿಯೊಂದು ಮೆಟೀರಿಯಲ್ ಚೆನ್ನಾಗಿದೆ. ಸ್ಪೇಸ್ ಎಲ್ಲೂ ಸ್ಪೇಸ್ ವೇಸ್ಟ್ ಮಾಡಿಲ್ಲ. ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ವಾಸುಕಿ ಅವರೇ, ಸೂರ್ಯ ಅವರೇ, ಎಲ್ಲ ತುಂಬ ಕೋಆಪ್ರೇಟಿವ್ ಆಗಿ ಮಾಡಿದ್ರು. ಅವ್ರಲ್ಲಿ ಇವರು ಅಷ್ಟೇ, ಯಾರು ಮೇಸ್ತ್ರಿ ಹನುಮಂತಪ್ಪ ಇದ್ದಿದ್ದು ಪ್ರತಿಯೊಬ್ಬರು ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಟೈಮ್ಗೆ ಅವರು ಇದು ಕೊಡೋದಿಲ್ಲ, ಮೇಯ್ನ್ ಕ್ವಾಲಿಟಿ ನೋಡ್ತಾರೆ ಅವರು. ಟೈಮ್ ಅನ್ನೋದಕ್ಕಿಂತ ಕ್ವಾಲಿಟಿ ನೋಡಬೇಕು. ಅವ್ರ ಪ್ರಕಾರ ಕ್ವಾಲಿಟಿಗೆ ಅವ್ರು ಮುಖ್ಯ ಕೊಡ್ತಾರೆ, ಟೈಮ್ಗಲ್ಲ. ಆ ಥರ ನಾವು ಟೈಮ್ಗೆ ಹೋದರೆ ಕ್ವಾಲಿಟಿ ಬರೋದಿಲ್ಲ. ಆ ಒಂದು ಇದಕ್ಕೆ ಅವರೇನೆ ಈ ಥರ ಮಾಡಿಸಿ ಅಂತ ಹೇಳ್ಕೊಡ್ತಾರೆ, ಇದು ಮಾಡ್ತಾರೆ. ಪ್ರತಿಯೊಂದು ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಇದು ನಾನು ಇನ್ ಕೇಸ್ ನಮಗೂ ಗೊತ್ತಿರುತ್ತೆ, ಈಗ ಏನೋ ಮಾಡೋಣ ಅಂತ ನಾವು ಅದು ಬೇಡ, ಇದು ಮಾಡಿ ಚೆನ್ನಾಗಿರುತ್ತೆ ಅಂತೇಳಿ ಅವರೇ ಮಾಡಿಸಿರೋದೆಲ್ಲ ಚೆನ್ನಾಗಿ ಬಂದಿದೆ. ಥ್ಯಾಂಕ್ಸ್ ಸೂರ್ಯ ಸರ್. ಆಲ್ಮೋಸ್ಟ್ ಇವತ್ತು ಸುಮಾರು ಜನ ಕೇಳಿದ್ದಾರೆ. ಆ್ಯಕ್ಚುಲಿ ನಮ್ಮ ಬಾಸ್ ಅವರು ಕೋಡೆಸ್ ರಿಲೇಟಿವ್ಸ್ ಫ್ಯಾಮಿಲಿಯವರು, ಅವರೇ ಕೇಳಿ ಕಾರ್ಡ್ ಕೇಳ್ತಿದ್ದಾರೆ ನನಗೆ. ನಮ್ಮ ಮನೆ ಪಕ್ಕದವರು ನಿಮ್ಮ ಹತ್ರ ಆಮೇಲೆ ಕಾರ್ಡ್ ಕೇಳ್ತೀನಿ ಅಂತಿದ್ದಾರೆ. ಚೆನ್ನಾಗಿ ಬಂದಿದೆ. ತುಂಬ ಥ್ಯಾಂಕ್ಸ್. ಎಲ್ಲಕ್ಕೆ ಬೇಕಾದ್ರೆ ರೆಫರ್ ಮಾಡ್ಬೋದು. ಔಟ್ ಆಫ್ 10 ಕೊಡಬೇಕು, ಕಮ್ಮಿ ಏನು ಕೊಡೋಂಗಿಲ್ಲ. ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು. ನಾವು ಮನೆ ಗೃಹ ಪ್ರವೇಶಕ್ಕಂತ ಬಂದ್ವಿ. ಕನ್ಸ್ಟ್ರಕ್ಷನ್ ಮನೆ ನೋಡಿದ ತಕ್ಷಣ ನಮಗೆ ಒಂಥರ ಲಕ್ಸುರಿ ಫೀಲ್ ಆಯಿತು. ಮನೆ ಪಾರ್ಕಿಂಗ್ ನೋಡಿದ್ರೆ ತುಂಬ ಇಷ್ಟ ಆಯಿತು. ಕೆಳಗಡೆ ಸ್ಪೇಸಸ್ ಎಲ್ಲ ತುಂಬ ಚೆನ್ನಾಗಿದೆ. ಇನ್ನು ಹಾಲ್ಗೆ ಎಂಟ್ರಿ ಆದ ತಕ್ಷಣ ನಮಗೆ ಹಾಲಲ್ಲಿ ಮೇಯ್ನಾಗಿ ತುಂಬ ಅಟ್ರಾಕ್ಷನ್ ಆಗಿದೆ ನಮಗೆ ದೇವ್ರ ಮನೆ. ಆ್ಯಂಡ್ ನೆಕ್ಸ್ಟ್ ನೋಡಿದ್ರೆ ನಮಗೆ ಕಿಚನು, ಇಂಟೀರಿಯರ್ ಆಗಿರಲಿ ತುಂಬಾ ಚೆನ್ನಾಗಿದೆ. ಯುಟಿಲಿಟೀಸ್ ಆಗಿರಲಿ ತುಂಬಾ ಮಾಡರ್ನೈಸ್ ಆಗಿ ತುಂಬಾ ಚೆನ್ನಾಗಿದೆ. ಇನ್ನು ಮೇಲೆ ಹೋಗಿ ನೋಡಿದ್ರೆ ರೂಮ್ಸ್ಗಳಂತೂ ತುಂಬ ಸೂಪರಾಗಿದೆ. ಯಾವುದೇ ರೀತಿ ಒಂದು ವಿಲ್ಲಾ, ನಮಗೊಂದೊಂದು ಲಕ್ಸುರಿ ವಿಲ್ಲಾ ನೋಡೋ ಥರ ಆಗೋಯಿತು. ಲಾಸ್ಟ್ ನಾವು 1.5 ಇಯರಿಂದ ನಾನು ವಾಸುಕಿ ಕನ್ಸ್ಟ್ರಕ್ಷನ್ ನೋಡ್ತಾನೇ ಇದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ನನಗೆ ಅದು ಒಂಥರ ಪ್ರೌಡ್ ಫೀಲ್ ಆಗ್ತಾಯಿದೆ ನಮಗೆ. ನಾವು ನೆಕ್ಸ್ಟ್ ಫ್ಯೂಚರಲ್ಲಿ ವಾಸುಕಿ ಕನ್ಸ್ಟ್ರಕ್ಷನ್ನ ನಾವು ಫಾಲೋ ಮಾಡೋಣ ಅಂತ ನಾವು ಅಂದ್ಕೊಂಡಿದ್ದೀವಿ. ನಾವು ಮಾಗಡಿ ರೋಡಿಗೆ ಬಂದಿದ್ದೆ. ನಮ್ಮ ಸಂಬಂಧಿಕರ ಹೊಸ ಮನೆ ಓಪನಿಂಗಿಗೆ ಬಂದಿದ್ವಿ. ಇಲ್ಲಿ ವಾಸುಕಿ ಕನ್ಸ್ಟ್ರಕ್ಷನ್ ಕಡೆಯಿಂದ ಇದು ಬಿಲ್ಡಿಂಗ್ ರೆಡಿಯಾಗಿದೆ. ಆ್ಯಂಡ್ ನನಗೆ ತುಂಬ ಇಷ್ಟ ಆಯಿತು. ಎಸ್ಪೆಷಲಿ ಹೊರಗಡೆಯಿಂದ ನೋಡೋದಾದರೆ ದ ಕಲರ್ ಕಾಂಬಿನೇಷನಲ್ಲಿ ಬಿಲ್ಡಿಂಗ್ ಕಟ್ಟಿದ ರೀತಿ ಆಗಲಿ, ಸ್ಟೈಲ್ ಆಗಲಿ ನನಗೆ ಇಷ್ಟ ಆಯಿತು. ಆ್ಯಂಡ್ ಒಳಗಡೆ ಹೋದ್ಮೇಲೂ ಸ್ಪೇಷಿಯಸ್ ರೂಮ್ಸ್ ಎಲ್ಲ ತುಂಬ ಸ್ಪೇಷಿಯಸ್ ಆಗಿದೆ. ಒಳಗೆ ಲೈಟಿಂಗ್ ವರ್ಕ್ ಆಗಲಿ, ಫ್ಲೋರಿಂಗ್ ವರ್ಕ್ ಆಗಲಿ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ದ ಕ್ವಾಲಿಟಿ ಆಫ್ ವರ್ಕ್ ಇಸ್ ರಿಯಲಿ ಗುಡ್ ಇಸ್ ವಾಟ್ ಐ ವುಡ್ ಸೇ. ಆ್ಯಂಡ್ ನಾನು ರೆಕಮೆಂಡ್ ಮಾಡ್ತೀನಿ, ಯಾರೇ ಏನೇ ನೆಕ್ಸ್ಟ್ ಮನೆ ಕಟ್ಸಪ್ ಇದ್ದಿದ್ದು ವಾಸುಕಿ ಕನ್ಸ್ಟ್ರಕ್ಷನ್ಸ್ ಅವ್ರನ್ನ ರೆಕಮೆಂಡ್ ಮಾಡ್ತೀನಿ. ಆ್ಯಂಡ್ ಐ ವುಡ್ ರೈಟ್ 9 out of 10 ಫಾರ್ ದ ಆಸ್ ಅ ರಿವ್ಯೂ ಅಂತ ನಾನು ಕೊಡ್ಬೋದು.